ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪರಹಿಂಸೇನ ಕೋ ರಾಜ್ಯಂ ಪರದ್ರವ್ಯಂತು ಕೋ ಧನಂ ಕಃ ಪಿತಾ ಪರದಾರೇಚ್ಛ ಪರಚಿಂತಾಯ ದುರ್ಗತಿ. ವಾಟ್ ಕೈಂಡ್ ಆಫ್ ಕಿಂಗ್ಡಮ್ when minister trouble the people? What kind of prosperity or property it is when it is snatched from others? What kind of father he is when he is guided by his stepney? So thus life is full of misery when it is controlled by others. ಪರಹಿಂಸೇನ ಕೋ ರಾಜ್ಯಂ, ಬೇರೆಯವರಿಗೆ ಹಿಂಸೆ ಕೊಟ್ಟು ನಡೆಸುವ ಅಂತಹ ಯಾವುದೋ ಒಂದು ರಾಜ್ಯವಾದವು. ಪರದ್ರವ್ಯಂತು ಕೋದನಂ, ಎಷ್ಟೇ ಹಣ ಇದ್ರೂ ಅದು ಬೇರೆಯವ್ರದ್ದಾಗಿದ್ದರೆ ಏನು ಉಪಯೋಗ ಅದರಿಂದ? ಕಪ್ಪಿತ ಪರದಾರ ಇಚ್ಛ, ಅವನು ಯಾವ ತಂದೆ ಇನ್ನೊಬ್ಳು ಮಾತನ್ನು, ತಾಯಿ ಹೆಂಡತಿ ಮಾತನ್ನು ಬಿಟ್ಟು ಇನ್ನೊಬ್ಳು ಮಾತನ್ನು ಕೇಳುವವ ಎಂತಹ ತಂದೆ ಅವಳು? ಪರಚಿಂತಾಯ ದುರ್ಗತಿ, ಸ್ವಂತ ಬುದ್ಧಿ ಇಲ್ಲದೆ ಇದ್ದರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಯಾವತ್ತೂ ದುರ್ಗತಿ. ಆಯಾತಿ ಕ್ಲಿಷ್ಟಕಾರ್ಯೇಷು ಪರಮಾಪ್ತ ಇತಿ ಸ್ಮರನ್ ಸಂಗಾತಿ ಸಂಚಿತ ಕಾಲೇ ತತ್ವಮಸೀತಿ ಸದ್ಗುರು. ವಿ ಹ್ಯಾವ್ ಟು ಸೆಲೆಕ್ಟ್ ಎ ಗುಡ್ ಫ್ರೆಂಡ್ ಹೂ ಸಪೋರ್ಟ್ಸ್ ಡ್ಯೂರಿಂಗ್ ಅವರ್ ಡಿಫಿಕಲ್ಟಿ ಆರ್ ಎಮರ್ಜೆನ್ಸಿ, like a spirit or God, like a father, like a guru, assuming that all are the same. ಆಯಾತಿ ಕ್ಲಿಷ್ಟಕಾರ್ಯೇಷು, ಕಷ್ಟಕಾಲದಲ್ಲಿ ಯಾರು ಬರುತ್ತಾರೆಯೋ, ಅಮ್ಮವನು ಎಂದು ಯಾರು ಬರುತ್ತಾರೆಯೋ, ಸಂಗಾತಿ ಸಂಚಿತ ಕಾಲೆ, ಅಂತಹ ಸಂಗಾತಿಯನ್ನು, ಫ್ರೆಂಡನ್ನು ಸಂಚಿತ ಇಟ್ಕೊಂಡಿರಬೇಕು ಸಮಯದಲ್ಲಿ. ಅಂಥವರು ಅವರೆಂಥವರಾಗಿರಬೇಕು? ತತ್ವಮಸೀತಿ ಸದ್ಗುರು, ತಾನು ಬೇರೆ ಅಲ್ಲ, ನನ್ನ ಫ್ರೆಂಡ್ ಬೇರೆ ಅಲ್ಲ ಅಂತ ತಿಳಿದಂತಹ ಯಾವ ವ್ಯಕ್ತಿ ಇರ್ತಾನೋ ಅವನು ಗುರುನೂ ಹೌದು, ತಂದೆನೂ ಹೌದು, ದೇವರು ಹೌದು ಆಗಿ ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗ ಬರ್ತಾನೆ. ಅಂಥವ್ರನ್ನ ನಾವು ಇಟ್ಕೊಂಡಿರಬೇಕು. ಸೌಲಭ್ಯಂಚ ಸಕಲಂ ಪ್ರಾಪ್ಯ ಮಿತ್ರೋ ಭವತಿ ಧಾನವ, ಮಿತ್ರೇಪಿ ದೇಶಕಾಲೇ ಚ ದುಷ್ಟೋ ಭವತಿ ಜಾಗ್ರತ. Some friends like demons or rakshasas who use us during their emergencies. Depending upon the situation, some friends cheat us during our emergency or difficulty. ಸೌಲಭ್ಯಂ ಸಕಲಂ ಪ್ರಾಪ್ಯ, ನಮ್ಮಲ್ಲಿ ಅನುಕೂಲ ಇರುವಾಗ ಓಡಿ ಓಡಿ ಬಂದು ನಮ್ಮ ಸೌಲಭ್ಯವನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತಾರೆ. ಅಂತಹ ಮಿತ್ರರನ್ನ ದಾನವರು ಎಂದು ಕರೆಯುತ್ತಾರೆ. ಮಿತ್ರೋ ಭವತಿ ದಾನವ, ಮಿತ್ರೇಪಿ ದೇಶಕಾಲೇ ಚ, ಈ ಮಿತ್ರರು ಸಮಯ ಸಂದರ್ಭ ದೇಶ ಕಾಲ ನೋಡಿಕೊಂಡು ದುಷ್ಟರಾಗಿ ಬರುತ್ತಾರೆ, ಎಚ್ಚರಿಕೆ ಇರಬೇಕು. ಆರಂಭೇ ವಾಚಾಮತ್ಯಂತಂ ಅವಿನಾಭಾವ ಸಂಕರಂ ಅಕಸ್ಮಾತ್ ಜಾತ ವ್ಯತ್ಯಾಸಾತ್ ಮಿತ್ರೋ ಭವತಿ ಶತ್ರುತಾ. In the beginning, friends will be very good. Sometimes the friendship will ruin with bad habits and bad addictions. ಆರಂಭೆ ವಾಚಾಮತ್ಯಂತಂ, ಆರಂಭದಲ್ಲಿ ಸಿಕ್ಕಾಪಟ್ಟೆ ಮಾತನಾಡುತ್ತಾ ಅವಿನಾಭಾವ ಸಂಕರಂ, ಎಷ್ಟು ಒಳ್ಳೆಯವರಪ್ಪ, ಎಷ್ಟು ಫ್ರೆಂಡ್, ಎಂಥ ಫ್ರೆಂಡ್ಸಪ್ಪ ಅಂತ ಹೊಗಳ್ತಾ ಇರ್ತೀವಿ. ಅಕಸ್ಮಾತ್ ಒಂದು ಸಣ್ಣ ವ್ಯತ್ಯಾಸ ಆದರೆ, ಅಕಸ್ಮಾತ್ ಜಾತ ವ್ಯತ್ಯಾಸಾತ್ ಮಿತ್ರೋ ಭವತಿ ಶತ್ರುತಾ, ಅಂತ ಮಿತ್ರ ತಕ್ಷಣದಲ್ಲಿ ಶತ್ರುಗಳಾಗಿ ಮಾರ್ಪಾಡಾಗುತ್ತಾರೆ, ಎಚ್ಚರವಿರಬೇಕು. ಅತೀವ ವಿನಯಾತ್ ಮಿತ್ರಃ ಸರ್ವ ಸಂಸರ್ಗ ಕಾರಣಂ ಸರ್ವಂ ಸಾಧ್ಯಂ ಸುಖಂ ದುಃಖಂ
Jagrato Navamanava. If we have a deep friendship, that is very dangerous. So we should have to struggle for the sustainable friendship. ಅತೀವ ವಿನಯಾತ್ ಮಿತ್ರ, ತುಂಬ ವಿನಯವಂತನಾದ ಮಿತ್ರ. ಸರ್ವ ಸಂಸರ್ಗ ಕಾರಣಂ, ಎಲ್ಲ ರೀತಿಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತಹ ಅತಿಯಾದ ವಿನಯದ ಮಿತ್ರ ಕೆಲವೊಮ್ಮೆ ಡೇಂಜರಸ್. ಸರ್ವಂ ಸಾಧ್ಯಂ ಸುಖಂ ದುಃಖಂ, ಇಂಥವರಿಂದ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಜಾಗತೋ ನವಮಾನವ, ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳಿಬೇಕಾ ಎಚ್ಚರದಿಂದ ಇರಬೇಕು. ಒಳ್ಳೆಯ ಮನುಷ್ಯರಾಗಿ ಬದುಕಬೇಕಾದ್ರೆ, ನವಮಾನವರಾಗಬೇಕಾದ್ರೆ ಜಾಗ್ರತೆಯಿಂದ ಇರಬೇಕು. ಮಂದಸ್ಮಿತ ಪೂರ್ವವಾಚ ದುಸ್ಸಾಧ್ಯಂ ಜನಜೀವನೆ, ಯದಾ ಸಾಧ್ಯಂ ತದಾ ಜ್ಞಾನಿ ದೇವೋ ಭವತಿ ನಿಶ್ಚಯಂ. It is very difficult to talk first with smiling with the people. If it is possible, then we become God. ಮಂದಸ್ಮಿತ, ಸ್ಮೈಲ್ ಕೊಟ್ಬಿಟ್ಟು, ವಾಚ ಪೂರ್ವ, ಮೊದಲೇ ಮಾತನಾಡು. ಯಾರು ಸಿಕ್ಕಿದ್ರು ಫಸ್ಟ್ ಸ್ಮೈಲ್ ಮಾಡಿ ಮಾತಾಡಿಸ್ಬಿಡೋದು, ಮೊದಲೇ ಮಾತಾಡಿಸ್ಬಿಡೋದು. ದುಸ್ಸಾಧ್ಯಂ ಜನಜೀವನೆ, ಇದು ಇಂದಿನ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಯದಾ ಸಾಧ್ಯಂ, ಅಕಸ್ಮಾತ್ ಸಾಧ್ಯವಾದರೆ ಅವನೇ ಜ್ಞಾನಿಯಾಗಿರುತ್ತಾನೆ, ಅವನು ದೇವರಾಗಿರುತ್ತಾನೆ. ದೇವೋ ಭವತಿ ನಿಶ್ಚಯಂ, ನಿಶ್ಚಯವಾಗಿ ಅವನು ದೇವರಾಗಿರುತ್ತಾನೆ. ಖಾದಂತಿ ಕೀಟಾಃ ಜಂತೂನಾಂ, ಖೇಚರಾಃ ಕೀಟಭಕ್ಷಕಾಃ, ಜನಪದಾಃ ಸರ್ವಮಿಚ್ಛಂತಿ, ದಾನವಾಃ ಸರ್ವನಾಶಕಾಃ. Insect will consume tiny micro entities. Birds consume insects, but some people eat everything, who are popularly called Rakshasas, demons. Kadanti ಕೀಟಾಹ ಜಂತೂನಾಂ, ಕೀಟಗಳು ಜಂತು ಹುಳಗಳು ಕ್ರಿಮಿಗಳನ್ನು ತಿನ್ನುತ್ತವೆ. ಕೇಚರಾಹ, ಹಕ್ಕಿಗಳು ಕೀಟಭಕ್ಷಕ, ಕೀಟಗಳನ್ನು ತಿನ್ನುತ್ತವೆ. ಆದರೆ ಕೆಲವರು ಮನುಷ್ಯರು ಸರ್ವಮಿಚ್ಛಂತಿ, ಕ್ರಿಮಿ ಕೀಟಗಳಿಂದ ಹಿಡಿದು ಎಲ್ಲ ರೀತಿ ಪ್ರಾಣಿಗಳನ್ನು ತಿನ್ನುತ್ತಾರೆ. ಅಂಥವರನ್ನು ದಾನವರು ಎಂದು ಕರೆಯುತ್ತಾರೆ, ಮತ್ತು ಅವರು ಎಲ್ಲರನ್ನು ನಾಶ ಮಾಡಲು ಕಾರಣರಾಗುತ್ತಾರೆ. ಶಬರಿ ಸ್ವಸ್ಯ ಜ್ಞಾನೇನ ತ್ಯಕ್ತಾ ಸರ್ವಾ ಪರಂಪರಾ, ಸ್ವಸ್ಯ ಜ್ಞಾನೇನ ಸಂಸ್ಕಾರಃ ದೇವಕೃಪಾ ನಿರಂತರಂ. Shabari in Ramayana got self-realization and left all her bad habits. When personality develops within us, then God definitely supports us. ಶಬರಿ ಸ್ವಸ್ಯ ಜ್ಞಾನೇನ, ಶಬರಿ ತನ್ನ ಆತ್ಮ ಸಂಸ್ಕಾರದಿಂದ, ಆತ್ಮಜ್ಞಾನದಿಂದ ತನ್ನ ಎಲ್ಲ ಹಿಂದಿನವರು ಮಾಡಿದ ತಪ್ಪುಗಳನ್ನು ತಾನು ಮಾಡಲಿಲ್ಲ. ತ್ಯಕ್ತ ಸರ್ವ ಪರಂಪರಾ, ತನ್ನ ಪರಂಪರೆಯನ್ನು, ಕೆಟ್ಟ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ಸ್ವಸ್ಯ ಜ್ಞಾನೇನ ಸಂಸ್ಕಾರ, ಅದರಿಂದ ಸಂಸ್ಕಾರ ಬರ್ಬೇಕಾದ್ರೆ ನಮಗೆ ಅರಿವಾಗಬೇಕು. ಅರಿವೇ ಗುರು. ದೇವಕೃಪಾ ನಿರಂತರಂ, ಅಂಥವರಿಗೆ ಭಗವಂತನ ಕೃಪೆಯೂ ಸಹ ಇರುತ್ತದೆ. ದೈವಜ್ಞಾನಂ ಸದಾ ಕ್ಲಿಷ್ಟಂ ಮಾರ್ಗಮಧ್ಯೆ ನ ಲಭ್ಯತೆ, ಸುಖಂ ಸಕಲಮಾರಾಧ್ಯ ಯಜ್ಜೀವತಿ, ದುಃಖಂ ಸಕಲಮಾರಾಧ್ಯ ಯಜ್ಜೀವತಿ ಸದೈವಿಕಂ. Self-realization is not available on the road. We plunge into the pains and swim and face all kinds of difficulties of it. Then thereafter the God will support us. ದೈವಜ್ಞಾನಂ ಸದಾ ಕ್ಲಿಷ್ಟಂ, ದೇವರನ್ನು ಪಡೆಯುವುದು ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಮತ್ತು ಅದು ಮಾರ್ಗ ಮಧ್ಯೆನ ಲಭ್ಯತೆ, ರೋಡಲ್ಲೆಲ್ಲ ಸಿಗೋದಿಲ್ಲ, ಇದು ರಸ್ತೆಯಲ್ಲೆಲ್ಲ ಸಿಗೋದಿಲ್ಲ. ದುಃಖಂ ಸಕಲಮಾರಾಧ್ಯ, ಎಲ್ಲ ದುಃಖಗಳನ್ನು ಪೂಜಿಸಬೇಕು. ಫೇಲ್ಯೂರ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನೋವುಗಳನ್ನು ಪೂಜಿಸಬೇಕು. ಯಜ್ಜೀವತಿ, ಹಾಗೆ ಬದುಕಿದರೆ
ಸ ದೈವಿಕಂ, ಅವನು ದೇವರಾಗುತ್ತಾನೆ. ಪ್ರಮಾಣಪತ್ರಂ ಸರ್ವತ್ರ ಪ್ರವಿಶಾರ್ಹಾಯ ಕೇವಲಂ ಸ್ವಜ್ಞಾನಿರೇವ ವಿಜ್ಞಾನಿ ಮಾರ್ಗೇ ಸೇತು ಸಹಾಯಕಃ. Certificate is like entrance ticket or like a bridge. It is not the life. A scientist is one who got self-realization and will become God. ಪ್ರಮಾಣ ಪತ್ರವು ಯಾವುದೇ ಶಿಕ್ಷಣದಲ್ಲಿರುವ ಪ್ರಮಾಣ ಪತ್ರವು ಅದು ಪ್ರವೇಶ ಪತ್ರ, ಒಂದು ಎಂಟ್ರೆನ್ಸ್ ಟಿಕೆಟ್ ಇದ್ದ ಹಾಗೆ. ಹಾಗಾದರೆ ಯಾವುದು ಎಜುಕೇಷನ್ ಅಂದರೆ? ಸ್ವಜ್ಞಾನಿರೇವ ವಿಜ್ಞಾನಿ, ತನಗೆ ತಾನು ಏನು ಅರಿವಾಗುತ್ತದೆಯೋ ಅವನೇ ನಿಜವಾದ ವಿಜ್ಞಾನಿಯಾಗುತ್ತಾನೆ. ಹೇಗೆಂದರೆ ಒಂದು ಸೇತುವೆ ಹೇಗೆ ನಮಗೆ ಸಹಾಯಕವೋ, ಸೇತುವೆ ನಮಗೆ ನದಿ ದಾಟಲು ಹೇಗೆ ಸಹಾಯಕವೋ, ಹಾಗೆ ಶಿಕ್ಷಣ ನಮಗೆ ಸೇತುವೆಯಂತೆ ಕೆಲಸ ಮಾಡಬಹುದೇ ವಿನಃ ವಿಜ್ಞಾನಿ ಆಗಬೇಕಾದರೆ ಸ್ವಜ್ಞಾನಿ ಆಗಬೇಕು. ಸ್ವಜ್ಞಾನಿರೇ ವಿಜ್ಞಾನಿ. ಮಾರ್ಗೇ ಸೇತು ಸಹಾಯಕ, ಸೇತುವೆ ಮಾರ್ಗದಲ್ಲಿ ಸಹಾಯಕ ಆಗಬಹುದೇ ವಿನಃ ಸೇತುವೆಯೇ ನಮ್ಮ ಗುರಿಯನ್ನು ತಲುಪಿಸುವುದಿಲ್ಲ. ಪ್ರಮಾಣ ಪತ್ರವೇ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವುದಿಲ್ಲ. ಅದು ಕೇವಲ ಒಂದು ಎಂಟ್ರೆನ್ಸ್ ಟಿಕೆಟ್ ಥರ, ಒಂದು ಸೇತುವೆ ಥರ ಕೆಲಸ ಮಾಡಬಲ್ಲದೇ ವಿನಃ ನಮಗೆ ನಾವೇ ಅರಿವಾಗಿ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ನಾವು ವಿಜ್ಞಾನಿಯಾಗಲು ಸಾಧ್ಯ. ಅಜ್ಞಾನಿ ಜ್ಞಾನಿ ವಿಜ್ಞಾನಿ ತ್ರಿಸ್ಥಾಯಿ ಜನಸಂಕುಲೆ ಸಂಸ್ಕಾರಾದೇವ ಸಂಪತ್ತಿ ಉನ್ನತೋನ್ನತಿ ಉತ್ಸುಕಂ. There are three categories of people, namely idiots, scientists and intelligents. Higher state is not by property but by self-interest in personality development. ಅಜ್ಞಾನಿ, ಜ್ಞಾನಿ, ವಿಜ್ಞಾನಿ ಮೂರು ರೀತಿಯ ಜನ ಪ್ರಪಂಚದಲ್ಲಿದ್ದಾರೆ. ಸಂಸ್ಕಾರಾದೇವ ಸಂಪತ್ತಿ. ಹಾಗಾದರೆ ವಿಜ್ಞಾನಿ ಆಗಬೇಕಾದ್ರೆ ಅವನಿಗೆ ಸಂಸ್ಕಾರ ಬೆಳಿಬೇಕೇ ಹೊರತು ಬೇರೆ ಯಾವ ದಾರಿಯಿಂದಲೂ ಸಾಧ್ಯವಿಲ್ಲ. ಉನ್ನತೋನ್ನತೆ ಉತ್ಸುಕಂ. ಅಜ್ಞಾನಿಯಾಗಿದ್ದಾಗ ಜ್ಞಾನಿಯಾಗಬೇಕೆಂಬ ಉತ್ಸುಕತೆ ಇರಬೇಕು. ಜ್ಞಾನಿಯಾದ ಮೇಲೆ ವಿಜ್ಞಾನಿಯಾಗಬೇಕೆಂಬ ಉತ್ಸುಕತೆ ಇರಬೇಕು. ಹೀಗೆ ಉನ್ನತಿ ಆಗುವಂತಹ ಆಸೆ ಇದ್ದಾಗ ಮಾತ್ರ ಸಂಸ್ಕಾರ ಬಂದು ಸಂಪತ್ತು ಅದೇ ಒಂದು ಸಂಪತ್ತಾಗಿ ಬೆಳೆಯುತ್ತದೆ. ಸಂಸ್ಕಾರಾದೇವ ಸಂಪತ್ತಿ. ಸಂಸ್ಕಾರದಿಂದಲೇ ಅಭಿವೃದ್ಧಿ ಹೊರತು ಬೇರೆ ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಅಜ್ಞಾನಮೇವ ಸುಜ್ಞಾನೆ ಕಾರಣಂ ಭವತಿ ನಿಶ್ಚಿತಂ. ದಾಹಮತ್ರ ಪರಂ ಮೂಲಂ ಕರ್ತವ್ಯಂ ಅಧಿಕಂ ಮಹತ್. Ignorance is the root cause for excellency, but deep yearning is very essential. Then dedication to duty to attain it is very, very important. ಅಜ್ಞಾನಾದೇವ ಸುಜ್ಞಾನೆ. ಅಜ್ಞಾನದಿಂದಲೇ, ಅಜ್ಞಾನವಿದ್ದಾಗ ಮಾತ್ರ ಅಜ್ಞಾನಿಯಾದವನಿಗೆ ಮಾತ್ರ ಸುಜ್ಞಾನ ಬರಲು ಸಾಧ್ಯ. ಸುಜ್ಞಾನಿಯಾದವನಿಗೆ ಅಜ್ಞಾನ ಹೇಗೆ ಬರಲು ಸಾಧ್ಯ? ಅದರಿಂದ ಅಜ್ಞಾನಮೇವ ಸುಜ್ಞಾನೆ, ಅಜ್ಞಾನಾದೇವ ಸುಜ್ಞಾನೆ. ಅಜ್ಞಾನ ತಿಳಿವಳಿಕೆ ಇರುವುದರಿಂದಲೇ ತಿಳಿಬೇಕು ಎಂಬ ಆಸೆ ಬರುತ್ತದೆ. ಕಾರಣಂ ಭವತಿ ನಿಶ್ಚಿತಂ. ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾವು ಜ್ಞಾನ ಪಡ್ಕೊಳ್ಬೇಕು ಅನ್ನೋ ಆಸೆ ಬರುತ್ತದೆ. ಕಾರಣಂ ಭವತಿ ನಿಶ್ಚಿತಂ. ನಿಶ್ಚಯವಾಗಿಯೂ ಇದು ಕಾರಣವಾಗುತ್ತದೆ. ದೇಹ ಮಾತ್ರ ಪರಂ ಮೂಲಂ. ದೇಹ ಇದಕ್ಕೆ ಒಂದು ಮೂಲ ಸೌಕರ್ಯ, ಫೆಸಿಲಿಟೇಟರ್. ಕರ್ತವ್ಯಂ ಅಧಿಕಂ ಮಹತು. ಡ್ಯೂಟಿ ಮಾಡಬೇಕು, ಕರ್ತವ್ಯ ಮಾಡಬೇಕು. ನನಗೆ ಅಜ್ಞಾನ ಹೋಗಬೇಕು ಅಂತಾದರೆ, ನಾನು ಸುಜ್ಞಾನಿ ಆಗಬೇಕು ಅಂತಾದರೆ ಕರ್ತವ್ಯ ಶ್ರದ್ಧೆಯಿಂದ ಮಾಡಬೇಕು. ಕಷ್ಟ ಇರುತ್ತೆ, ಕಷ್ಟಗಳನ್ನು ಅನುಭವಿಸಿದಾಗ ಮಾತ್ರ ಅಜ್ಞಾನ ಪರಿಹಾರ ಆಗುತ್ತೆ. ಆಗ ಮಾತ್ರ ಸುಜ್ಞಾನಿ ಆಗಲು ಸಾಧ್ಯ. ಸಂಸ್ಕಾರಾದೇವ ವಿಜ್ಞಾನಂ ಏಕಾಗ್ರೇ ವಿಜಾಯತೆ.
ಏಕಾಗ್ರತೆಯಿಂದ ಮಾತ್ರ ವಿಜಯತೆ. ತ್ಯಕ್ತವ್ಯಂ ಸರ್ವದುರ್ಭೋಗಂ ಕಾರ್ಯಂ ದೈವಾರ್ಪಣಂ ಕೃತಂ. Scientific perspective is from personality and then from concentration. We have to sacrifice all our lust and other bad habits and leave it everything to God. ವಿಜ್ಞಾನವು ಸಂಸ್ಕಾರದಿಂದ ಮಾತ್ರ ಬರಲು ಸಾಧ್ಯ ಮತ್ತು ಏಕಾಗ್ರತೆಯಿಂದ ಬರಲು ಸಾಧ್ಯ. ಕಾನ್ಸಂಟ್ರೇಷನ್ ಬೇಕು, ಮತ್ತು ಸಂಸ್ಕಾರ ಬೇಕು, ಪರ್ಸನಾಲಿಟಿ ಬೇಕು. ಮತ್ತು ತ್ಯಕ್ತವ್ಯಂ ಸರ್ವದುರ್ಭೋಗಂ, ಕೆಟ್ಟ ಅಭಿಪ್ರಾಯಗಳು, ಕೆಟ್ಟ ಆಸೆ, ಬಯಕೆ ಎಲ್ಲವನ್ನು ನಾವು ಬಿಡಬೇಕಾಗುತ್ತದೆ. ಆ ನಂತರ ಆಗಲೂ ಕೂಡ ಮಾಡುವ ಕೆಲಸವನ್ನು ಕೃಷ್ಣಾರ್ಪಣ ದೈವಾರ್ಪಣ ಎಂದು ಮಾಡಿದಾಗ ಮಾತ್ರ ವಿಜ್ಞಾನಿಯಾಗಲು ಸಾಧ್ಯ. ಆಗ ಸಂಸ್ಕಾರ ಬರಲು ಸಾಧ್ಯ, ಆಗ ದೈವಿ ಕೃಪೆ ದೊರೆಯಲು ಸಾಧ್ಯ. ಜನ್ಮೇ ಭವತಿ ಅಜ್ಞಾನಿ ಜ್ಞಾನಂ ಲಭತಿ ದುಃಖಿತ. ಪರೀಕ್ಷಾ ದುಃಖ ಸರ್ವತ್ರ ತದಂತೆ ಜ್ಞಾನ ಸಂಪದ. ಆಲ್ ಆರ್ idiots by birth and individual suffering enlightens the knowledge. Suffering during the exam and that results steady and sound knowledge. ಜನ್ಮೇ ಭವತಿ ಅಜ್ಞಾನಿ, ಹುಟ್ಟಿನಿಂದ ಯಾರೂ ಕೂಡ ಬುದ್ಧಿವಂತರಿಲ್ಲ, ಎಲ್ಲರೂ ಅಜ್ಞಾನಿಗಳಾಗಿರುತ್ತಾರೆ. ಜ್ಞಾನಂ ಲಭತಿ ದುಃಖಿತ, ಕಷ್ಟಪಟ್ಟವನಿಗೆ ಮಾತ್ರ ಜ್ಞಾನ ಬರಲು ಸಾಧ್ಯ, ನೊಂದವನಿಗೆ ಮಾತ್ರ ಜ್ಞಾನ ಲಭಿಸಲು ಸಾಧ್ಯ. ಸುಖವಾಗಿದ್ದವನಿಗೆ ಯಾವ ಜ್ಞಾನ ಬರಲು ಸಾಧ್ಯವೇ ಇಲ್ಲ. ಸಫರಿಂಗ್ಸ್ ಇರಬೇಕು, ನೋವಿರಬೇಕು, ಫೇಲ್ಯೂರ್ ಇರಬೇಕು, ಅಂಥವರಿಗೆ ಮಾತ್ರ ಜ್ಞಾನ ಬರಲು ಸಾಧ್ಯ. ಪರೀಕ್ಷಾ ದುಃಖ ಸರ್ವತ್ರ, ಸಾಮಾನ್ಯವಾಗಿ ಪರೀಕ್ಷೆ ಎಂಬುದು ದುಃಖ. ಕಷ್ಟಪಟ್ಟು ಓದಿದಾಗ ಮಾತ್ರ ತದಂತೆಯೇ ಜ್ಞಾನ ಸಂಪದ. ರಿಸಲ್ಟ್ ಬಂದಾಗ ಫಸ್ಟ್ ಕ್ಲಾಸ್ ಬಂದ್ಬಿಡ್ತು, ರ್ಯಾಂಕ್ ಬಂತು ಅಂತ ಹೇಳ್ಕೊತೀವಿ. ಯಾವಾಗ ಪರೀಕ್ಷೆಯಲ್ಲಿ ಕಷ್ಟಪಟ್ಟಿದ್ರೆ, ದುಃಖ ಅನುಭವಿಸಿದರೆ ಮಾತ್ರ. ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗಿಂತ ಹಿಂದೆ ಕಷ್ಟಪಟ್ಟು ಓದಿದ್ದಾಗ ಮಾತ್ರ ಪರೀಕ್ಷೆ ಚೆನ್ನಾಗಿ ಬರಿತೀವಿ. ನಂತರ ಜ್ಞಾನ ಸಂಪತ್ತು ಉಂಟಾಗಿ 4 ಜನ ಸಂತೋಷ ಪಡುವಂತೆ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ. ಜ್ಞಾನದಾಹಿ ಚ ದುಃಖೀ ಚ ಸುಜ್ಞಾನಂ ಪ್ರಾಪ್ಯತೆ ಸದಾ. ಪರೀಕ್ಷಾ ದುಃಖ ಜ್ಞಾನಾಯ ಯದೋತ್ತೀರ್ಣ ಪರಂತಪ. Those who are yearning to knowledge and suffers in the life, both will get sound knowledge. Suffering by pain before the exam will result in excellency. ಜ್ಞಾನದಾಹಿ ಚ ದುಃಖೀ ಚ ಸುಜ್ಞಾನಂ ಪ್ರಾಪ್ಯತೆ ಸದಾ. ಜ್ಞಾನ ಬೇಕು ಅಂತ ಆಸೆ ಇರುವವನು, ಜ್ಞಾನದಾಹಿಯಾದವನು ಮತ್ತು ದುಃಖದಲ್ಲಿರುವವನು, ಕಷ್ಟದಲ್ಲಿರುವವನು, ಅವರಿಗೆ ನಿಜವಾಗಿ ಸುಜ್ಞಾನ ಸಿಕ್ಕಿಯೇ ಸಿಗುತ್ತದೆ. ಪರೀಕ್ಷೆಯಲ್ಲೂ ಕೂಡ ದುಃಖ ಆಗುತ್ತದೆ. ಆದರೆ ಯಾವುದಕ್ಕೋಸ್ಕರ? ಒಳ್ಳೆಯ ಜ್ಞಾನಕ್ಕೋಸ್ಕರ. ಪರೀಕ್ಷೆಯಲ್ಲಿ ಸುಖವನ್ನು ಅನುಭವಿಸಿದರೆ ಜ್ಞಾನ ಬರಲು ಸಾಧ್ಯವೇ ಇಲ್ಲ. ಪರೀಕ್ಷೆಗಿಂತ ಮೊದಲು ಯಾರು ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಜ್ಞಾನ ಸಂಪತ್ತು ಸಿಗುತ್ತದೆ. ಯದೋತ್ತೀರ್ಣ ಪರಂತಪ. ಯಾರು ನಿಜವಾಗಿ ಉತ್ತೀರ್ಣರಾಗಿ ಒಳ್ಳೆಯ ಹೆಸರನ್ನು ಪಡೆಯುತ್ತಾರೋ ಅವನೇ ಬ್ರಹ್ಮರ್ಷಿ ದೇವರ್ಷಿಯಾಗುತ್ತಾನೆ. ಲೋಕಾ ಸರ್ವೇ ಪಾಲನೀಯ ವಿನಾ ಧಾರ್ಷ್ಟ್ಯೇನ ಕೇವಲಂ. ಧಾರ್ಷ್ಟ್ಯದಿಂದ, ವಿನಾ ಧಾರ್ಷ್ಟ್ಯೇನ ಕೇವಲಂ ಲೋಕಾ ಸರ್ವೇ ಪಾಲನೀಯ. ತಥಾಪಿ ಕೋಪಮಾವಶ್ಯಂ ದಂಡಿತಂ ದುರ್ಜನೇವನೇ. World should be controlled without anger. But still, anger is inevitable during the time of war. ಲೋಕಾ ಸರ್ವೇ ಪಾಲನೀಯ. ಎಲ್ಲ ಜನಗಳನ್ನು ವಿನಾಧಾರ್ಷ್ಟ್ಯೇನ ಕೇವಲ, ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಎಲ್ಲ
ಜನರನ್ನು ಕಾಪಾಡಬೇಕು ಒಬ್ಬ ರಾಜನಾದವನು. ಆದರೂ ಕೂಡ ತಥಾಪಿ ಕೋಪಮಾವಶ್ಯಂ, ಹಾಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ದಂಡಿತಂ ದುರ್ಜನೇವನೇ, ದುರ್ಜನರಿರುವ ಜಾಗದಲ್ಲಿ ದಂಡನೆ ಅನಿವಾರ್ಯ. ತಥಾಪಿ ಕೋಪಮಾವಶ್ಯಂ, ಕೋಪವು ಬೇಕಾಗುತ್ತದೆ. ಅವ್ರನ್ನ ಮುದ್ದು ಮಾಡಿದ್ರೆ, ಮುದ್ದು ಪುಟ್ಟ ಬಂಗಾರ ಅಂದರೆ ರಾಜನನ್ನೇ ಬೇಕಾದ್ರೆ ಕೊಲೆ ಮಾಡೋಕ್ಕೂ ರೆಡಿ ಆಗ್ತಾರೆ. ಅದರಿಂದ ಬಟ್ ಸ್ಟಿಲ್ ಆ್ಯಂಗರ್ ಈಸ್ ಇನ್ಎವಿಟಬಲ್ ಡ್ಯೂರಿಂಗ್ ದ ಟೈಮ್ ಆಫ್ ವಾರ್. ಔನ್ನತ್ಯೆ ಅಧಿಕಾರಸ್ಥಃ ದ್ರಷ್ಟವ್ಯಂ ಸೂಕ್ಷ್ಮವೇದಿನಾಂ, ಕಾಠಿನ್ಯ ಶಿಕ್ಷಾ ದುಷ್ಟಾಯ ಮೃದುತ್ವಂ ಕೇವಲಂ ಸತಾಂ. Those who are sitting in the higher administrative state should see intensively. We should be strict with the bad people and soft-cornered with the smooth people with good attitude. ಔನ್ನತ್ಯ ಅಧಿಕಾರಸ್ಥಃ, ಮೇಲೆ ಕುಳಿತವರು, ಮೇಲೆ ಅಧಿಕಾರದಲ್ಲಿರುವವರು ತುಂಬ ಸೂಕ್ಷ್ಮವಾಗಿ ದ್ರಷ್ಟವ್ಯಂ ಸೂಕ್ಷ್ಮವೇದಿನ, ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತದೆ. ಕಾಠಿನ್ಯ ಶಿಕ್ಷಾ ದುಷ್ಟಾಯ, ದುಷ್ಟರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗುತ್ತದೆ. ಮೃದುತ್ವಂ ಕೇವಲಂ ಸತಾಂ, ಒಳ್ಳೆಯವರಿಗೆ ಮಾತ್ರ ಮೃದುವಾಗಿರಬೇಕೇ ಹೊರತು ಕಠಿಣವಾಗಿರುವವರಿಗೆ ಮೃದುವಾಗಿದ್ದರೆ ಯಾವುದೇ ರೀತಿಯ ಪ್ರತಿಫಲವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅಯೋಗ್ಯಮಧಿಕಾರಸ್ಥಃ ಸರ್ವ ನಿರ್ನಾಮಕಾರಕಃ, ಅಹಂಕಾರಾದಲ್ಪಬುದ್ಧಿಶ್ಚ ಶಕುನೇರ್ನಾಶನ ಸದಾ. When the higher administrative officer is bad, he will ruin the entire system. They are like Shakunis in Mahabharata with their egotism and arrogance, and they ruin the entire system. ಅಯೋಗ್ಯಮಧಿಕಾರಸ್ಥ, ಅಧಿಕಾರದಲ್ಲಿ ಅಯೋಗ್ಯರು ಕೂತಿದ್ದರೆ ಸರ್ವ ನಿರ್ನಾಮಕಾರಕ, ಎಲ್ಲವನ್ನೂ ನಿರ್ನಾಮ ಮಾಡಿಬಿಡುತ್ತಾರೆ. ಅವರ ಅಹಂಕಾರ, ಅಲ್ಪಬುದ್ಧಿ, ಜ್ಞಾನ ಇಲ್ಲದಿರುವುದು, ಅಜ್ಞಾನ ಮುಂತಾದವುಗಳಿಂದ ಯಾರೂ ಗೌರವ ಕೊಡದಿದ್ದಾಗ ಗೌರವ ಪಡೆಯುವುದಕ್ಕೋಸ್ಕರ ಶಕುನಿ ರೀತಿಯ ವರ್ತಿಸಿ ಅವರ ದೇವರಿಗೆ ವಿರುದ್ಧವರಿಗೆ ಮಾಡಿ ಒಟ್ಟಿನಲ್ಲಿ ಸರ್ವನಾಶನ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಅಯೋಗ್ಯಮಧಿಕಾರಸ್ಥಃ ಸರ್ವ ನಿರ್ನಾಮಕಾರಕ, ಎಲ್ಲವನ್ನೂ ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ಸಮಾಜೇ ದುಷ್ಟರಾಜೇಂದ್ರಃ ಸತಾಂ ನಿರ್ನಾಮಕಾರಣಂ, ದುರಭ್ಯಾಸೇನ ದುರ್ವಿದ್ಯಾ ಹಂತಿ ದೇಶಂಚ ಆಶಯಂ. If a king in the kingdom is bad, he will kill everything. The state ruins due to his bad habits and personality. ಸಮಾಜೇ ದುಷ್ಟರಾಜೇಂದ್ರ, ಸಮಾಜದಲ್ಲಿ ರಾಜ ದುಷ್ಟನಾಗಿದ್ದರೆ, ರಾಜೇಂದ್ರನು ದುಷ್ಟನಾಗಿದ್ದರೆ, ಸತಾಂ ನಿರ್ನಾಮ ಕಾರಣಂ, ಒಳ್ಳೆಯವ್ರನ್ನ ನಿರ್ನಾಮ ಮಾಡಿಬಿಡುತ್ತಾನೆ. ಅವನ ದುರಭ್ಯಾಸಗಳಿಂದ ಅವನ ದುರಭ್ಯಾಸವನ್ನೇ ಜನರಿಗೆ ಹಂಚುತ್ತಾನೆ. ಅವನ ದುರ್ವಿದ್ಯೆಯಿಂದ ಅವನ ದುರ್ವಿದ್ಯೆಯನ್ನೇ ಜನರಿಗೆ ಹೇಳುತ್ತಾನೆ. ಹಂತಿ ದೇಶಂ, ದೇಶವನ್ನು ಪೀಸ್ ಮಾಡಿಬಿಡ್ತಾನೆ. ಬೇರೆ ಬೇರೆ ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಎಲ್ಲದರಲ್ಲೂ ಡಿವೈಡ್ ಆ್ಯಂಡ್ ರೋಲ್ ಮಾಡಿ ದೇಶ ಯೂನಿಟಿಯನ್ನು, ಒಗ್ಗಟ್ಟನ್ನು ಹಾಳು ಮಾಡಿ, ದೇಶದ ಅಭಿವೃದ್ಧಿಯನ್ನು ಹಾಳು ಮಾಡಿ, ದೇಶದ ಆಸೆ ಆಕಾಂಕ್ಷೆಗಳನ್ನು ನಾಶ ಮಾಡಿಬಿಡುತ್ತಾನೆ. ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೆ ಆವಿರ್ಭವತಿ ದುಷ್ಟತಾ, ದುಷ್ಟಮಂತ್ರಿ ಚ ರಾಜಶ್ಚ ವಿಧಿರಾಯುಜ್ಯತೆ ಸದಾ. Kingdom will ruin due to crookedness of a minister and the bad king. It may sometimes because of bad luck of the state. ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೆ, ಸಾಮ್ರಾಜ್ಯದ ದುರ್ಭಾಗ್ಯ ಆಗಿರಬಹುದು. ಆವಿರ್ಭವತಿ ದುಷ್ಟತಾ, ದುಷ್ಟತೆಯು ಹುಟ್ಟಿ ಬೆಳೆಯುತ್ತದೆ.
ದುಷ್ಟರು ಎದ್ದೆದ್ದು ಕುಣಿಯುತ್ತಾರೆ. ದುಷ್ಟ ಮಂತ್ರಿ ಚ ರಾಜಶ್ಚ, ರಾಜನು ದುಷ್ಟನಾಗುತ್ತಾನೆ, ಮಂತ್ರಿಗಳು ದುಷ್ಟರಾಗಿರುತ್ತಾರೆ. ಇದೆಲ್ಲ ವಿಧಿರಾಯುಜ್ಯತೆ, ವಿಧಿಯಿಂದ ಆಯೋಜಿಸಲ್ಪಡುತ್ತದೆ. ಕೆಲವೊಮ್ಮೆ ದೌರ್ಭಾಗ್ಯೇನ ಹಿ ಸಾಮ್ರಾಜ್ಯೇ ಆವಿರ್ಭವತಿ ದುಷ್ಟತಾ, ಆಯಾ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ದುಷ್ಟತ್ವವೇ ಜಾಸ್ತಿ ಆಗುತ್ತದೆ. ಇದಕ್ಕೆ ಕೆಲವೊಮ್ಮೆ ನಾವು ಕಾರಣ ಇರಬಹುದು, ಇನ್ನು ಕೆಲವೊಮ್ಮೆ ವಿಧಿಯೂ ಕಾರಣ ಇರಬಹುದು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.